ಇರೋದು ಒಬ್ನೇ ಬ್ರೋ. ಬ್ರದರ್ ಇಲ್ಲ, ಸಿಸ್ಟರ್ಸ್ ಇಲ್ಲ, ಯಾರು ಇಲ್ಲ. ಒನ್ ಮ್ಯಾನ್ ಆರ್ಮಿ. ಒಬ್ರೇ 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 ಮಗ. ಒಬ್ರೇ. ಸೋಷಿಯಲ್ ಮೀಡಿಯಾ ಇವತ್ತಿದ್ದಂಗೆ ನಾಳೆ ಇರಲ್ಲ ಬ್ರೋ. ಯಾಕೆ ಇದನ್ನ ನಂಬ್ಕೊಂಡ್ ಬಂದ್ರಿ ನೀವು ಅಂತ ನಾ ಹೇಳೋದು. ಎಜುಕೇಶನ್ ಮುಗಿಸ್ತಿದಂಗೆ ಡೈರೆಕ್ಟ್ ಬೆಂಗಳೂರಿಗೆ ಬಂದಿದ್ದು. ಒಂದೇ ತಿಂಗಳ ಗ್ಯಾಪ್. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದಾರೆ ನನಗೆ, ಯಾವ ಫುಡ್ ಡೆಲಿವರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ಅಂದ್ರಿ ಸೋಷಿಯಲ್ ಮೀಡಿಯಾ ನಂಬಕ್ಕಾಗಲ್ಲ ಅಂತ. ಬಟ್ ಇನ್ ಫ್ಯೂಚರ್ ಸೋಷಿಯಲ್ ಮೀಡಿಯಲ್ಲಿ ಏನು ಇರಲ್ಲ. ಎಜುಕೇಶನ್ ಮುಗಿಸಿದ ತಕ್ಷಣ. ಮೇನ್ ಎಜುಕೇಶನ್ ಅಂದ್ರೆ ಏನ್ ಓದಿದಿರಿ ಬ್ರೋ ನೀವು? ನಮ್ದು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್. ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್. ಒಂದು ಒಳ್ಳೆ ಕಂಪ್ನಿಗಳು ಯಾಕೆ ಟ್ರೈ ಮಾಡ್ಬೋದಿತ್ತು ನೀವು? ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಬ್ರು ಮುಖ್ಯವಾದಂತಹ ಅತಿಥಿಗಳನ್ನ ನಮ್ಮ ಚಾನಲ್ ಅಲ್ಲಿ ಪರಿಚಯ ಮಾಡ್ಕೊಟ್ಟಿರ್ತೀನಿ. ಸೊ ನಿಮ್ಗೆ ಪರಿಚಯ ಮಾಡೋಂಥದ್ದು ಏನಿಲ್ಲ, ಆಲ್ರೆಡಿ ಅವ್ರನ್ನ ನೋಡಿರ್ತೀರಾ. ಯಾಕೆಂತಂದ್ರೆ ಅವರು ಕೂಡ ನಮ್ಮ ಕಂಟೆಂಟೇ ಮಾಡ್ತಾ ಇರೋದು. ಅದರಿಂದ ಅವ್ರು ಆಲ್ರೆಡಿ ನೀವು ನೋಡಿರ್ತೀರ. ಅವ್ರ ಹೆಸರು ಏನು ಅಂತ ಅಂದ್ರೆ ಜಿಜೆ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಆಲ್ರೆಡಿ ನೀವು ನೋಡಿರ್ತೀರ. ಅವ್ರನ್ನ ನಮ್ಮ ಚಾನಲ್ ಅಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಸೊ ಅವ್ರ ಕಷ್ಟ ಸುಖಗಳನ್ನ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವ್ಯಾರಾದ್ರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ರೋ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಳಿ ಬ್ರೋ. ಬ್ರೋ ಏನಿಲ್ಲ, ನಮ್ಮ ಚಾನಲ್ಗೆ ನೀವು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಕೈಯ ಇನ್ನೊಂದ್ಸರಿ. ಆಲ್ರೆಡಿ 32K ಅಂತ ಅಂದ್ರೆ ಎಷ್ಟು ದೊಡ್ಡ ಮೊತ್ತದ ಸಬ್ಸ್ಕ್ರೈಬರ್ಸ್ ಅದು. ಸೊ ಆ ವ್ಯಕ್ತಿನ, ಆ ಚಾನಲ್ನ ಓನರ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ನನ್ನ ಏನೋ ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಏನಿಲ್ಲ ಸ್ನೇಹಿತರೆ, ಅವ್ರನ್ನ ಈ ವಿಡಿಯೋದಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಅವ್ರನ್ನ ಸ್ವಲ್ಪ ಇನ್ನೆಲ್ಲ ತಿಳ್ಕೊಳ್ಳೋಣ. ಯಾಕೆ ಈ ಫೀಲ್ಡಿಗೆ ಬಂದ್ರು, ಯಾಕೆ ಡೆಲಿವರಿನ ಆಯ್ಕೆ ಮಾಡ್ಕೊಂಡ್ರು, ಯಾಕೆ ನಿಮ್ಗೆ ಡೆಲಿವರಿಗೆ ಸಂಬಂಧಪಟ್ಟ ವಿಡಿಯೋಸ್ ಆಗ್ತಾ ಇದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಬ್ರೋ, ಹೇಗಿದ್ದೀರಿ ಬ್ರೋ? ಚೆನ್ನಾಗಿದ್ದೀವಿ. ನನ್ನ ಹೆಸರು ಫಸ್ಟ್ ಹೇಳ್ಬಿಡ್ತೀನಿ. ಗಜಾನಂದ್ ಅಂತ. ಜಿಜೆ ಕನ್ನಡ ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಆಲ್ರೆಡಿ ನೋಡಿರ್ತೀರಾ, ಯಾರೆಲ್ಲ ಕಿಲಾಡಿ ಕನ್ನಡ ನೋಡ್ತಾ ಇದ್ದೀರಾ. ಹಾಗೆ ರೀತಿ ಜಿಜೆ ಕನ್ನಡ ಅಂತ ಹೇಳ್ಬಿಟ್ಟು ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ಸರ್ಚ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ದು ಚಾನಲ್ ಲಿಂಕ್ ಹಾಕಿರ್ತೀನಿ. ಸ್ಕ್ರೀನ್ ಮೇಲೂ ಕೂಡ ಜಿಜೆ ಕನ್ನಡ ಚಾನಲ್ ಮೆನ್ಷನ್ ಮಾಡಿರ್ತೀನಿ. ಸೊ ನಮ್ ವ್ಯೂವರ್ಸ್ ಯಾರು ಅವ್ರ ಚಾನಲ್ ಇನ್ನ ನೋಡ್ತಾ ಇಲ್ಲ ಅಂತಂದ್ರೆ ಹೋಗಿ ಅವ್ರ ಚಾನಲ್ ಸ್ವಲ್ಪ ವಿಸಿಟ್ ಮಾಡಿ. ಅವ್ರು ಫುಲ್ ಟೈಮಿಂಗ್ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತಾರೆ. ಒಳ್ಳೊಳ್ಳೆ ಆಫರ್ ಅಲ್ಲಿ ಮಾಡ್ತಾವ್ರೆ ಇವಾಗ. ಹೋಗಿ ಬೇಗ ಚೆಕ್ ಮಾಡಿ, ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಿದೆ. ಹೇಳಿದ್ರು ನೀವು ಈ ಫೀಲ್ಡ್ಗೆ ಮೇನ್ ಯಾಕೆ ಬಂದ್ರಿ ಡೆಲಿವರಿಗೆ? ಅಂದ್ರೆ ನಾನು ಫಸ್ಟ್ ಒಂದು ಇದು ಸ್ವಿಗ್ಗಿ ಝೊಮ್ಯಾಟೋಗೂ ಮುಂಚೆ ಒಂದಿತ್ತು. ಅಂದ್ರೆ ಯಾವ್ದಂದ್ರೆ ಊಬರ್ ಈಟ್ಸ್ ಅಂತ ಒಂದಿತ್ತು. ಊಬರ್ ಈಟ್ಸ್. ಅದನ್ನ ನಾನು ಆಫೀಸ್ಗೆ ಹೋಗ್ತಾ ಅಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೆ. ಏನಾದ್ರು ಸ್ವಲ್ಪ ಖರ್ಚಿಗಾಗತ್ತೆ, ಇಲ್ಲಾಂದ್ರೆ ಮನೆ ಬಾಡಿಗೆಗಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೆ. ಅದ್ರ ಪಾಡಿಗೆ ಅದು ಮಾಡ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ಒಂದ್ ದಿವಸ ಹಿಂಗೆ ಎಲ್ಲೋ ನೋಡ್ತಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ರೀತಿಯ ಕಂಟೆಂಟ್ ಗಳನ್ನ ಆಗ್ತಾ ಇದೆ. ಟೆಕ್ ಕಂಟೆಂಟ್, ಅಲ್ಲಿ ಲಾಗ್ಸ್ ಕಂಟೆಂಟ್ ಎಲ್ಲ ಆಗ್ತಾ ಇದೆ. ಅವಾಗ ಪೋಟರ್ ಅಂತ ಹೇಳ್ಬಿಟ್ಟು ಒಂದು ಅವಾಗ ಬಂದಿತ್ತು, ರೀಸೆಂಟ್ ಆಗಿ ಬಂದಿತ್ತು ಪೋಟರ್. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದಾಗ ಚೆನ್ನಾಗಿ ರೀಚ್ ಆಗಿ ಸ್ಟಾರ್ಟ್ ಆಯ್ತು. ಆಮೇಲೆ ಸ್ವಿಗ್ಗಿ ಮಾಡಿದೆ, ಝೊಮ್ಯಾಟೊ ಮಾಡಿದೆ. ಅದೇ ರೀತಿ ಮಾಡ್ತಾ ಮಾಡ್ತಾ ಅವ್ರೇನು ಕಮೆಂಟ್ಸ್ ಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಿಮ್ಗೆ ಈ ರೀತಿ ವಿಡಿಯೋ ಬೇಕು, ಈ ರೀತಿ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದೇ ರೀತಿ ಅವ್ರು ಯಾವ ರೀತಿ ಕೇಳ್ತಾ ಹೋಗ್ತಾರೆ ಆ ರೀತಿ ನಾನು ವಿಡಿಯೋ ಇನ್ಫಾರ್ಮೇಶನ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ಬ್ರೋ, ಫಸ್ಟ್ ನೀವು ಮುಂಚೆ ಯಾವ ವರ್ಕ್ ಮಾಡ್ತಾ ಇದ್ರಿ? ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಿ? ಹೌದು, ಆಫೀಸಲ್ಲಿ ಒಂದು ಈಗ ಪಾರ್ಟ್ ಟೈಮ್ ಅಂತ ಹೇಳಿದ್ರಿ. ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಂದ್ರೆ ನಾನು ಒಂದು 2-3 ಕಂಪ್ನಿನ ಚೇಂಜ್ ಮಾಡಿದ್ದೀನಿ ಬೆಂಗಳೂರು ಬಂದ್ಮೇಲೆ. ಬೆಂಗಳೂರು ಬಂದು 9 ವರ್ಷ ಆಯ್ತು. 9 ವರ್ಷ ಆಯ್ತು. ಇವಾಗ ಏನಂದ್ರೆ ಹಾಗೆ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಬೇಕು ಇನ್ಕಮ್. ಅದೇ ಒಂದೇ ಫೀಲ್ಡ್ ಅಲ್ಲಿ ಇದ್ರೆ, ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರೆ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ನೊಂದು ಫೀಲ್ಡ್ಗೂ ಬಂದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಮಾಡಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಬೆಂಗಳೂರಿಗೆ ಯಾರೋ ಹೊಸಬ್ರು ಬಂದಿರ್ತಾರೆ, ಯಾರನ್ನೂ ಕೇಳಕ್ ಗೊತ್ತಾಗಲ್ಲ. ಈಗ ಡೆಲಿವರಿ ಜಾಬ್ ಬಗ್ಗೆ ಆಗಿರ್ಬೋದು, ಬೇರೆ ಆಗಿರ್ಬೋದು, ಇಲ್ಲಿ ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ? ನಮ್ಗೆ ಯಾರು ಗೊತ್ತಿರ್ತಾರೆ ಪರಿಚಯ? ಎಲ್ರು ಇವಾಗ ನಿಂತಿರೋದೇ ಸೋಷಿಯಲ್ ಮೀಡಿಯಾ ಮೇಲೆ. ಅದಲ್ಲದೆ ಯೂಟ್ಯೂಬ್ ಅಲ್ಲಿ ಏನಾದ್ರು ಒಂದು ಯೂಟ್ಯೂಬ್ ಸರ್ಚ್ ಮಾಡ್ತಾರೆ ಫಸ್ಟ್. ಯಾಕೆ ನಾನು ಅದನ್ನ ಕಂಟೆಂಟ್ ನ ಅಂದ್ರೆ ತಿಳಿಸ್ಕೊಡ್ಬಾರ್ದು? ತಿಳಿಸ್ಕೊಟ್ರೆ ಒಂದ್ ಸ್ವಲ್ಪ ಯೂಸು ಆಗತ್ತೆ, ಅದೇ ರೀತಿ ನಮ್ಗೆ ಸ್ವಲ್ಪ ಕಂಟೆಂಟು ಆಗತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡ್ದಂಗೆ ಅವ್ರ ಕ್ವಶನ್ ಗಳು ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಏನೇನ್ ಕಂಟೆಂಟ್ ಗಳು ಕೇಳ್ತಾರೆ ಆ ರೀತಿ ಕೊಡಕ್ಕೆ ಟ್ರೈ ಮಾಡಿದ್ರಿ. ಬ್ರೋ, ನಿಮ್ದು ಸ್ವಂತ ಊರು? ನಮ್ದು ಬಾಗಲಕೋಟೆ ಡಿಸ್ಟಿಕ್. ಜಿಜೆ ಕನ್ನಡ ಚಾನಲ್ ಅಂತ ಇದೆಯಲ್ಲ, ಇದು ಫುಲ್ ಮೀನಿಂಗ್ ಏನು? ಜಿಜೆ ಅಂದ್ರೆ ಗಜ ಅಷ್ಟೇ. ಗಜ, ಜಿಜೆಗೆ ಗಜ. ಏನ ತೆಗೆದ್ಬಿಟ್ಟಿದೀನಿ ಅಷ್ಟೇ. ಓಕೆ, ನಿಮ್ ನೇಮ್ ಗಜಾನಂದ್. ಓಕೆ ಸ್ನೇಹಿತರೆ, ಇವ್ರ ಫುಲ್ ನೇಮ್ ಬಂದ್ಬಿಟ್ಟು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹೇಳ್ಬಿಡ್ತೀನಿ ನೋಡಿ, ಗಜಾನಂದ್ ಅಂತ. ಸೊ ಗಜದಲ್ಲಿ ಜಿಜೆ ತಗೊಂಡು ಜಿಜೆ ಕನ್ನಡ ಚಾನಲ್ ಅಂತ ಮಾಡಿದ್ದಾರೆ. ಸೊ ಅವ್ರದ್ದು ಇನ್ನೊಂದು ಚಾನಲ್ ಇದೆ, ಅದು ವ್ಲಾಗ್ ಚಾನಲ್. ಸೊ ಅದನ್ನು ಸ್ವಲ್ಪ ಸ್ಲೋ ಆಗಿ ಗ್ರೋತ್ ಆಗ್ತಾ ಇದೆ.
ಫಸ್ಟ್ ಇವ್ರದ್ದು ಝೊಮ್ಯಾಟೊ ಯಾವ್ದು ಡೆಲಿವರಿ ಸಂಬಂಧಪಟ್ಟಂಗೆ ಚಾನಲ್ ಇದೆ ಜಿಜೆ ಕನ್ನಡ ಅಂತ, ಅದು ಹೋಗಿ ವಿಸಿಟ್ ಮಾಡಿ. ಆ ಚಾನಲ್ ವಿಸಿಟ್ ಮಾಡಿದ್ರೆ ಅದ್ರಲ್ಲಿ ಇವ್ರದ್ದು ಇನ್ನೊಂದು ಚಾನಲ್ ಲಿಂಕ್ ಸಿಗುತ್ತೆ, ಸೊ ಅದನ್ನು ನೋಡಿ. ಮತ್ತೆ ಬ್ರೋ ಈಗ ಎಷ್ಟು ವರ್ಷದಿಂದ 8 ವರ್ಷದಿಂದ 7 ವರ್ಷದಿಂದ 8 ವರ್ಷ ಆಯ್ತು. 8 ವರ್ಷದಿಂದ ಬೆಂಗಳೂರಿಗೆ ಬಂದ್ರಿ. ಹೌದು. ಬ್ರೋ ಬಂದಾಗಿಂದ ಇಲ್ಲೇ ಇರೋದಾ ಬೇರೆ ಕಡೆ ಎಲ್ಲಾದ್ರೂ? ಬೇರೆ ಕಡೆ ಅಂದ್ರೆ ನಾನು ಬೆಂಗಳೂರಲ್ಲೇ 9 ವರ್ಷ ಆಯ್ತು. 9 ವರ್ಷ ಆಯ್ತು. 2015 ಅಲ್ಲಿ ಬಂದಿದ್ದು ನಾನು. 2015 ಅಲ್ಲಿ ಈಗ ನಮ್ದು ಏನು ಇದಾಗಿತ್ತು, ಎಜುಕೇಶನ್ ಆಯ್ತು. ಎಜುಕೇಶನ್ ಮುಗಿಸಿದ ತಕ್ಷಣ ಮೇನ್ ಎಜುಕೇಶನ್ ಅಂದ್ರೆ ಏನ್ ಓದಿದಿರಿ ಬ್ರೋ ನೀವು? ನಮ್ದು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್. ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್. ಒಂದು ಒಳ್ಳೆ ಕಂಪ್ನಿಗಳು ಯಾಕೆ ಟ್ರೈ ಮಾಡ್ಬೋದಿತ್ತು ನೀವು? ಟ್ರೈ ಮಾಡಿದೆ, ಒಳ್ಳೆ ಕಂಪ್ನಿಲೇ ಇದ್ದೆ ನಾನು. ಒಳ್ಳೆ ಕಂಪ್ನಿಲೇ ಕೆಲಸ ಮಾಡಿದ್ದೀನಿ. ಸೊ ಸೋಷಿಯಲ್ ಮೀಡಿಯಾ ಇವತ್ತಿದ್ದಂಗೆ ನಾಳೆ ಇರಲ್ಲ ಬ್ರೋ, ಯಾಕೆ ಇದನ್ನ ನಂಬ್ಕೊಂಡು ಬಂದ್ರಿ ನೀವು ಅಂತ ನಾ ಹೇಳೋದು. ಅಂದ್ರೆ ನಾನು ಇಲ್ಲ ನಾನು ಅದನ್ನ ಹೇಳ್ತಾ ಇಲ್ಲ. ನನಗ ಏನು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದಂದ್ರೆ ಇದ್ರಲ್ಲಿ ನೀವ್ ಅಂದ್ರಿ ಸೋಷಿಯಲ್ ಮೀಡಿಯಾ ನಂಬಕ್ಕಾಗಲ್ಲ ಅಂತ. ಬಟ್ ಇನ್ ಫ್ಯೂಚರ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಇರಲ್ಲ. ಹೌದಾ? ಈಗ ನೋಡಿ, ಈಗಲ್ಲ ಈಗ ಇನ್ನೊಂದ್ 2 ವರ್ಷ 3 ವರ್ಷ ಹೋದ್ರೆ ನಾನು ಯಾಕೆ ಇದನ್ನ ಟ್ರೈ ಮಾಡಿಲ್ಲ ಅಂತ ಅನ್ಸ್ಬಿಡುತ್ತೆ. ಅದನ್ನ ಮಿಸ್ ಟ್ರೈ ಮಾಡೋಣ ಅಂತ ಅನ್ಸ್ಬಿಡುತ್ತೆ. ಸೊ ಆದ್ರಿಂದ ನೀವೀಗ ಸೋಷಿಯಲ್ ಮೀಡಿಯಾ ಕಾಲಿಟ್ರಿ. ಯಾಕಂತಂದ್ರೆ ಸ್ವಲ್ಪ ಓದ್ಕೊಂಡಿದ್ದೀರಾ, ಎಜುಕೇಶನ್ ಇದೆ, ಒಂದ್ ಒಳ್ಳೆ ಕಂಪ್ನಿ ಟ್ರೈ ಮಾಡ್ಬೋದಿತ್ತಲ್ವಾ ಜಾಬ್ಗೆ. ಅದನ್ನ ಬಿಟ್ಟು ಕೆಲ್ಸನೂ ಮಾಡ್ತಾ ಇದ್ರಿ, ಅದನ್ನ ಬಿಟ್ಟು ಈ ಸೋಷಿಯಲ್ ಮೀಡಿಯಾಕ್ ಬಂದಿದ್ದೀರಲ್ಲ. ಸೊ ಅದಕ್ಕೆ ನನ್ ಕಡೆಯಿಂದ ಒಂದು ಕ್ವಶನ್ ಇತ್ತು, ಅದಕ್ಕೆ ಕೇಳಿದೆ. ಬ್ರೋ ಈಗ ಯಾವ್ದಾದ್ರು ನೀವು ಫುಡ್ ಅಲ್ಲಿ ತಗೊಳ್ಳೋದಾದ್ರೆ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇದ್ದೀರಾ ಗೊತ್ತು, ಅದು ಬಿಟ್ಟು ಬೇರೆ ಯಾವ್ದಾವ್ದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಬ್ರೋ? ನಾನು ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ಫುಡ್ ಡೆಲಿವರಿ ಮಾಡಿದ್ರೆ ಊಬರ್ ಈಟ್ಸ್. ಮೋಸ್ಟ್ಲಿ ನಾನು 2000 ಇವಾಗಿಲ್ಲ, ಅದು ಮುಚ್ಚೈತೆ ಕಂಪ್ನಿ. 2000 ಮೇ ಬಿ 17 ಅನ್ಸುತ್ತೆ. 17 ನಾನು ಅದು ಪಾರ್ಟ್ ಟೈಮ್ ಆಗಿ ಮಾಡಿದ್ದು. ಬಟ್ ಅದ್ರಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಇತ್ತು. ಅದೇನೋ ಸ್ವಲ್ಪ ಫ್ರಾಡ್ ಗೀಡ್ ಆಗಿ ಹಂಗಾಗಿ ಮುಚ್ಚೋಯ್ತು ಅದು. ಅದಾದ್ಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಆಮೇಲೆ ಸ್ಟಾರ್ಟ್ ಮಾಡಿದೆ. ಅದೇ ರೀತಿ ಇದು ಪೋರ್ಟರ್, ರ್ಯಾಪಿಡೋ ಎಲ್ಲ ಅಪ್ಡೇಟ್ ಗಳು ಬರುತ್ತೆ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದಾರೆ ನನಗೆ ಯಾವ ಫುಡ್ ಡೆಲಿವರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ನನ್ ಕೇಳೋದಾದ್ರೆ ಎಲ್ಲಾ ಫುಡ್ ಡೆಲಿವರಿ ಆಗಿರ್ಬೋದು, ಗ್ರಾಸರಿ ಆಗಿರ್ಬೋದು, ಎಲ್ಲಾ ಡೆಲಿವರಿ ಜಾಬ್ ಒಂದೇ ರೀತಿ ಕೊನೆಯಲ್ಲಿ ಬಂದ್ರೆ ನಿಮ್ಗೆ ಅರ್ನಿಂಗ್ಸ್ ಆಗೋದು ಅಷ್ಟೇ. ಎಲ್ಲ ಹೆಚ್ಚು ಕಡಿಮೆ ಒಂದೇ ರೇಂಜ್ ಅಲ್ಲಿ ಇದ್ರಲ್ಲಿ ಇದ್ರಲ್ಲಿ 50 ರೂಪಾಯಿ ಜಾಸ್ತಿ ಆಗ್ಬೋದು, ಇದ್ರಲ್ಲಿ 50 ರೂಪಾಯಿ ಕಡಿಮೆ ಆಗ್ಬೋದು. ಎಲ್ಲ ಹೆಚ್ಚು ಕಡಿಮೆ ಒಂದೇ. ಅದು ಪ್ಲಾನಿಂಗ್ ಇರುತ್ತೆ, ಎಲ್ಲಾ ಅಪ್ಲಿಕೇಶನ್ ಅವ್ರದ್ದು ಒಂದ್ ಪ್ಲಾನಿಂಗ್ ಇರುತ್ತೆ. ಇವ್ರಿಗೆ ಇಷ್ಟು ಅರ್ನಿಂಗ್ಸ್ ಮಾಡಿಸ್ಬೇಕು ಅಷ್ಟೇ. ಬೈಕ್ ಅಲ್ಲಿ ಏನ್ ಅಮೌಂಟ್ ಕೊಡ್ಬೇಕು ಅನ್ನೋದು ಹೆಚ್ಚು ಕಡಿಮೆ ಎಲ್ಲಾ ಅಪ್ಲಿಕೇಶನ್ ಅವ್ರಿಗೂ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಕಿಲೋಮೀಟರ್ಗೆ ₹1-2 ಡಿಫ್ರೆನ್ಸ್ ಆತರ ಹೇಳ್ತಾ ಇದ್ದೀರಾ? ಮತ್ತೆ ನೀವು ಓದಿದೆಲ್ಲ ಊರಲ್ಲಿನಾ ಇಲ್ಲ? ಹೌದು, ನಮ್ಮ ಊರ ಹತ್ರನೇ. ನಮ್ಮ ಊರಲ್ಲೇ ಇದು 10th ವರೆಗೂ ನಮ್ಮೂರಲ್ಲೇ ಮುಗಿಸಿದ್ದು. 10th ಆದ್ಮೇಲೆ ನಮ್ಮ ಪಕ್ಕದೂರು. ಅದು ಮುಗಿದು ಯಾವಾಗ ಅಂದ್ರೆ ಮೇ ಬಿ ನಂದು ಏಪ್ರಿಲ್ ಅಲ್ಲಿ ಮುಗೀತು. 2015 ಅಲ್ಲೇ ಮುಗಿದಿರೋದು. ಏಪ್ರಿಲ್ ಅಲ್ಲಿ ಮುಗೀತು. ಜೂನ್ ಜುಲೈಲಿ ನಾನು ಬಂದಿರೋದು. 1 ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳು ಇಲ್ಲಿಗೆ ಬಂದಿದ್ದೆ. ಎಜುಕೇಶನ್ ಮುಗಿಸಿದಂಗೆ ಡೈರೆಕ್ಟ್ ಬೆಂಗಳೂರಿಗೆ ಬಂದಿದ್ದು. ಒಂದೇ ತಿಂಗಳು ಗ್ಯಾಪ್. ಅದ್ರಲ್ಲಿ ನಾನು 1 ತಿಂಗಳಲ್ಲಿ CET ಎಲ್ಲ BE ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. BE ಎಲ್ಲ ಬೇಡ ಅಂತಂದ್ರು ಮನೇಲಿ. ಏಕೆ ಸುಮ್ನೆ ಅಂತ, ಹಂಗಾರ ನಾನು ಬೆಂಗಳೂರು ಹೋಗ್ತೀನಿ ಅಂದೆ. ಆಯ್ತು ಹೋಗು ಅಂದ್ರು. ಅದಕ್ಕೆ ಮುಂಚೆ ನಮ್ ಫ್ರೆಂಡ್ಸ್ 1 ತಿಂಗಳೇನ್ ಗ್ಯಾಪ್ ಇತ್ತಲ್ಲ, ಆ ಟೈಮಲ್ಲಿ ನಮ್ದು 2-3 ಜನ ಫ್ರೆಂಡ್ಸ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಅವರೆಲ್ಲ ಜಾಬ್ ಎಲ್ಲ ಸಿಕ್ಕಿತ್ತು, ಹುಡುಕ್ತಾ ಮಾಡ್ತಾ ಇದ್ರು. ಓಕೆ ಅವ್ರೇ ಬನ್ನಿ ಬಾ ಇಲ್ಲಿ ಜಾಬ್ ಸಿಗುತ್ತೆ ಹಂಗೆ ಹಿಂಗೆ ಅಂತ ಕರೆದ್ರು. ಫಸ್ಟ್ ಬೆಂಗಳೂರು ಬಂದಿದ್ದೆ ಅವಾಗ. ಬ್ರೋ ನಿಮ್ ಬ್ರದರ್ಸ್ ಎಷ್ಟು ಜನ ಇದಾರೆ? ಇರೋದು ಒಬ್ಬನೇ ಬ್ರೋ. ಬ್ರದರ್ ಇಲ್ಲ, ಸಿಸ್ಟರ್ಸ್ ಇಲ್ಲ, ಯಾರಿಲ್ಲ. ಒನ್ ಮ್ಯಾನ್ ಆರ್ಮಿ? ಒಬ್ರೇ ಮಗ. ಓಕೆ ಬ್ರೋ, ನಿಮ್ಮ ತಂದೆ ತಾಯಿಗೆ ಏನ್ ಮಾಡ್ತಾ ಇದಾರೆ? ಊರಲ್ಲಿ ಇದಾರಾ ಇಲ್ಲ ಇಲ್ಲಿದಾರಾ? ತಂದೆ ಇಲ್ಲ, ತಾಯಿ ಇದಾರೆ, ನಮ್ ಜೊತೆ ಇದಾರೆ. ಇಲ್ಲೇ ಇದಾರೆ. ಓಕೆ ಬ್ರೋ, ಈಗ ಹೆಂಗೆ ಜೀವನ ನಡ್ಕೊಂಡು ಹೋಗ್ತಿದ್ಯಾ? ಜೀವನಕ್ಕೇನು ತೊಂದ್ರೆ ಇಲ್ಲ ಸದ್ಯಕ್ಕೆ. ಈಗ ಜೀವನಕ್ಕೇನು ತೊಂದ್ರೆ ಇಲ್ಲ, ದೇವ್ರ ದಯಿಂದ ಚೆನ್ನಾಗಿ ನಡೀತಾ ಇದೆ. ಬ್ರೋ ಇವತ್ತು ಅಥವಾ ಈ ವಾರದಲ್ಲಿ ಯಾವ್ದು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಇವಾಗ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋನ ಮಾಡಿದ್ದೆ. ತುಂಬಾ ಜನ ನೀವು ಜಿಜೆ ಕನ್ನಡ ನೋಡಿದ್ರೆ ಗೊತ್ತಾಗಿರುತ್ತೆ. ಏನು ಅಂದ್ರೆ ಒಂದು 80 ರೂಪಾಯಿ ಆರ್ಡರ್ ಕೊಟ್ರು, ಅದೇ ರೀತಿ 160 ರೂಪೀಸ್ ಕೊಟ್ಟ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿದೆ. ಅದಕ್ಕೆ ನಾನು ಸ್ವಲ್ಪ ಕಮೆಂಟ್ಸ್ ನೋಡಿದೆ. ಏನಂತಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇದು ಪ್ರಮೋಷನ್ ವಿಡಿಯೋ, ಎಲ್ಲೋ ನಿಮ್ ವಿಡಿಯೋಸ್ ನಾನು ಯಾರೋ ಸ್ವಿಗ್ಗಿ ನೋಡಿರ್ತಾನೆ, ಸೊ ಅದಕ್ಕೆ ನಿಮ್ಗೆ ಆತರ ಆಫರ್ ಕೊಟ್ಟಿದ್ದಾನೆ ಅಂತ. ಸೊ ಅದು ಕ್ರೆಡಿಟ್ ಆದ್ಮೇಲೆ ತೋರಿಸಿದ್ರಿ, ನೀವು ಬ್ಯಾಂಕಿಗೆ ಕ್ರೆಡಿಟ್ ಆದ್ಮೇಲೆ ಕೂಡ ತೋರಿಸಿದ್ರಿ. ಸೊ ಇದು ಕೆಲವರಿಗೆ ಒಂದೊಂದ್ಸರಿ ಆಫರ್ ಕೊಟ್ಟಿರ್ತಾನೆ ಸ್ನೇಹಿತರೆ, ಸುಳ್ಳಲ್ಲ ಇದು. ನನ್ಗೆ ಈಗ 80 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಬರೀ ಕೊಟ್ಟಿಲ್ಲ, ಮೋಸ ಮಾಡ್ದ ಅಲ್ವಾ? ನಿಮ್ಗೆ 80 ರೂಪಾಯಿ ಅಂತ ಹೇಳ್ಬಿಟ್ಟು ಬರೀ 160 ಕೊಟ್ಟಿದ್ದಾನೆ. ಸೊ ಆತರ ಏನೋ ಚೇಂಜಸ್ ಆಗ್ಬೋದು, ಏನ್ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಕೊಟ್ಟಿದ್ದಾಗ ಮಾಡ್ಕೊಂಡ್ಬಿಡ್ಬೇಕು. ನಾನು ಅದನ್ನ ಹೇಳೋದು, ನಾನು ಮುಂಚೆನೂ ಅದನ್ನ ಹೇಳಿದೀನಿ, ಒಂದೇ ಆಪ್ ಮೇಲೆ ಡಿಪೆಂಡ್ ಆಗ್ಬಾರ್ದು, ಒಂದು ಆಪ್ಷನ್ ಇಟ್ಕೋಬೇಕು. ಇದೆಲ್ಲ ಅದು ಅದೆಲ್ಲ ಇದು. ಅಂದ್ರೆ ನಾನು ಅದನ್ನೇ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದೀನಿ. ಏನಂದ್ರೆ
2-3 ಆಪ್ ಇಟ್ಕೊಳ್ಳಿ, ಡೈಲಿ ಬೆಳಿಗ್ಗೆ ಚೆಕ್ ಮಾಡಿ ಯಾವ್ದ್ರಲ್ಲಿ ಆಫರ್ ಇದೆ. ಹೌದು ಅದ್ರ ಹಿಂದಿನ ದಿನ ಗೊತ್ತಾಗ್ಬಿಡುತ್ತೆ ನಮ್ಗೆ ಹೌದು. ಯಾವ್ದ್ರಲ್ಲಿ ಆಫರ್ ಇದೆ ಅಂತ. ಚೆನ್ನಾಗಿರೋದನ್ನ ಮಾಡಿ. ಇವಾಗ ಏನಪ್ಪಾ ಅಂದ್ರೆ ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಬಂದ್ಬಿಟ್ಟು ಬುಧವಾರ ಗುರುವಾರ ಅಷ್ಟೊಂದು ಆರ್ಡರ್ಗಳು ಇರಲ್ಲ, ಆ ಟೈಮಲ್ಲಿ ಬೇರೆ ಬೇರೆ ಆಪ್ ಮಾಡೋದು. ಸಂಡೇ ಆದ್ರೆ ಪೋರ್ಟರ್ ಇರ್ತಾರಲ್ಲ, ಪೋರ್ಟರ್ಗೆ ಸಂಡೇ ಆರ್ಡರ್ ಇರಲ್ಲ, ಅವಾಗ ಫುಡ್ ಮಾಡ್ಕೋಬಹುದು, ಬೇರೆ ಮಾಡ್ಕೋಬಹುದು, ಫುಡ್ ಮಾಡ್ಕೋಬಹುದು. ನನ್ನ ಒಪಿನಿಯನ್ ಅಷ್ಟೇ ಬ್ರೋ, ಪರ್ಸನಲ್ ಆಗಿ ಹೇಳೋದು ಅಂತಂದ್ರೆ ವೀಕ್ ಮಧ್ಯದಲ್ಲಿ ಆದಷ್ಟು ಬೇಕಾದ್ರೆ ಪೋರ್ಟರ್ ಡೆನ್ಸೋ ಈ ತರ ಮಾಡ್ಕೊಳ್ಳಿ. ವೀಕ್ ಎಂಡ್ಸ್ ಅಲ್ಲಿ ಮಾತ್ರ ಫುಡ್ ಮಾಡ್ಲಿ. ಅದ್ರಲ್ಲಿ 2 ಆಪ್ಷನ್ ಇಟ್ಕೊಳ್ಳಿ, ಝೊಮ್ಯಾಟೊ ಒಂದ್ ಇಟ್ಕೊಳ್ಳಿ, ಸ್ವಿಗ್ಗಿ ಒಂದ್ ಇಟ್ಕೊಳ್ಳಿ. ಹಿಂದಿನ ದಿವಸ ನೋಡ್ಕೊಳ್ಳಿ ಅದು ಯಾವ್ದು ಆಫರ್ ಚೆನ್ನಾಗಿದೆ ಅದನ್ನ ಮಾಡ್ಕೊಳ್ಳಿ. ಏನ್ 2 ಆನ್ ಬೋರ್ಡಿಂಗ್ ಫೀಸ್ ಎಷ್ಟಾಗ್ಬೋದು, 1,500 ಒಳಗಡೆ 2 ಮುಗಿಬೋದು ಬ್ರೋ. ಹೌದು, ಆನ್ ಬೋರ್ಡಿಂಗ್ ಫೀಸ್ ನಾನ್ ನೋಡಿದೀನಿ. ನಾನು ಒಂದ್ 6 ತಿಂಗಳಿಂದ ಆನ್ ಬೋರ್ಡ್ ಆದಾಗ 1,200 ರೂಪಾಯಿನೋ ಝೊಮ್ಯಾಟೊ ಇತ್ತು, ಸ್ವಿಗ್ಗಿ ಬರೀ 300 ರುಪೀಸ್ ಏನೋ ಇತ್ತು. ಈಗಲೂ ಅಷ್ಟೇ ಇರ್ಬೋದೇನೋ, ಬಟ್ ಅಷ್ಟೇ ಬ್ರೋ. ಅಷ್ಟೇ ಸ್ನೇಹಿತರೆ, ಒಂದು 1,500 ಒಳಗಡೆ ಆನ್ ಬೋರ್ಡಿಂಗ್ ಫೀಸ್ ಮುಗಿತದೆ. ಸೊ 2 ಆಪ್ಷನ್ ಇಟ್ಕೊಂಡಿರಿ ಫುಡ್ ಅಲ್ಲಿ. ವೀಕ್ ಸೆಂಟ್ರಲ್ಲಿ ಮಾತ್ರ ಈ ಪೋರ್ಟರ್ ಡೆನ್ಸೋನು ಈ ತರ ಯಾವ್ದಾದ್ರು ಇಟ್ಕೊಂಡ್ರೆ ಮೇಂಟೈನ್ ಆಗುತ್ತೆ. ಅದ್ರಲ್ಲೂ ಕೂಡ ಆಫರ್ ಕೊಟ್ಟಿರ್ತಾನೆ, ಕೆಲವೊಂದಷ್ಟು ಇನ್ಸೆಂಟಿವ್ ಕೂಡ ಕೊಟ್ಟಿರ್ತಾನೆ. ಅದನ್ನ ನೋಡ್ಕೊಂಡು ಆಗಿರೋ ಜವಾಬ್ದಾರಿ ನಿಮ್ದು. ನೋಡ್ಕೊಳ್ಳಿ, ಅದು ಗೊತ್ತಾಗ್ಬಿಡುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೀವ್ ಯಾರಾದ್ರೂ ಇನ್ನು ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ, ಇವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಬ್ರೋ. ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಒಂದು ವ್ಯೂಸ್ ಹೋಗ್ಲಿಲ್ಲ, ಸಬ್ಸ್ಕ್ರೈಬರ್ಸ್ ಬರಲಿಲ್ಲ ಅಂತ ನಾವು ಸ್ವಲ್ಪ ಡಿಮೋಟಿವೇಟ್ ಆಗ್ಬಿಡ್ತೀವಿ. ಸೊ ಪ್ರಯತ್ನ ಬಿಡೋದ್ ಬೇಡ, ಪ್ರಯತ್ನ ಮಾಡೋಣ. ಯಾವತ್ತು ಒಂದಿವ್ಸ ಕೈ ಹಿಡಿಯುತ್ತೆ ನಮ್ಮ ಚಾನಲ್ ಅಂತ ಹೇಳ್ತಾ ಸ್ನೇಹಿತರೆ, ಧನ್ಯವಾದಗಳು. ಶುಭ ದಿನ.